ಬ್ಯಾಂಕ್ಗಳಿಂದ ರೈತರ ಮಾನ ಹರಾಜು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತರಿಂದ ಬಲಾತ್ಕಾರದ ಸಾಲ ವಸೂಲಿ ಮಾಡುವಂತದ್ದು ತಪ್ಪು. ಫೋಟೋ ಅಂಟಿಸಿ ಡಂಗುರ ಸಾರಿ ಅವರ ತೇಜೋವಧೆ ಮಾಡೋದು ತಪ್ಪು. ಬ್ಯಾಂಕ್ ವಿರುದ್ಧ ಮಾನಹಾನಿ ಪ್ರಕರಣವನ್ನ ದಾಖಲಿಸಲಿಕ್ಕೂ ಕೂಡ ಅವಕಾಶವಿದೆ. ರೈತರು ಪ್ರಾಧಿಕಾರದ ನೆರವನ್ನ ಪಡೆದುಕೊಳ್ಳಬಹುದು ಅಂತ ಬೀದರ್ ಜಿಲ್ಲಾ ನ್ಯಾಯಾಧೀಶ ಸಂಜೀವ್ ಕುಮಾರ್ ಹಂಚಾಟೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2011ರಿಂದಲೂ ಸೂಚನಾ ಫಲಕದಲ್ಲಿ ಫೋಟೋವನ್ನ ಹಾಕಲಾಗಿದೆ. ಆದರೆ ಹೀಗೆ ಹಾಕುವಂತದ್ದು ಸರಿಯಲ್ಲ. ರೈತರಿಗೆ ಸಾಲ ನೀಡುವಾಗ ಭಾರಿ ಅವ್ಯವಹಾರ ಕೂಡ ನಡೆದಿರುವಂತದ್ದು. ರೈತರಿಂದ ಬಲಾತ್ಕಾರದ ಸಾಲ ವಸೂಲಿ ಕೂಡ ತಪ್ಪು. ಜೊತೆಗೆ ರೈತರ ಹೆಸರಿನಲ್ಲಿ ಬೇರೆಯವರಿಗೆ ಸಾಲವನ್ನು ಕೊಡಲಾಗಿದೆಯಾ, ಬ್ಯಾಂಕ್ ಸಿಬ್ಬಂದಿ ಕೂಡ ಈ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರಾ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ರೈತರ ಮಾನ ಹರಾಜು ಪ್ರಕರಣವೇನಿದೆ ಅದೀಗ ತಿರುವನ್ನ ಪಡೆದುಕೊಳ್ತಾ ಇದೆ. ಬೀದರ್ ಜಿಲ್ಲಾ ನ್ಯಾಯಾಧೀಶ ಸಂಜೀವ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಲಾತ್ಕಾರದ ಸಾಲ ವಸೂಲಿ, ಮಾನ ಹರಾಜು ಹಾಕುವಂತೆ ಡಂಗುರ ಸಾರುವಂತದ್ದು ತಪ್ಪು ಅಂತ ನ್ಯಾಯಾಧೀಶರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಬ್ಯಾಂಕ್ ವಿರುದ್ಧ ಮಾನಹಾನಿ ಕೇಸನ್ನ ದಾಖಲಿಸಲಿಕ್ಕೆ ಕೂಡ ಅವಕಾಶವಿರುವಂತದ್ದು. ಈ ರೀತಿ ಮಾನ ಹರಾಜು ಹಾಕುವಂತೆ ಡಂಗುರ ಸಾರೋದು ತಪ್ಪು. ಬ್ಯಾಂಕ್ ನೋಟಿಸ್ ಬಳಿ ಬಂದ್ರೆ ನ್ಯಾಯಾಲಯಕ್ಕೆ ಬನ್ನಿ ಅನ್ನುವಂತಹ ಹೇಳಿಕೆಯನ್ನ ಜಿಲ್ಲಾ ನ್ಯಾಯಾಧೀಶ ಸಂಜೀವ್ ಕುಮಾರ್ ಕೊಟ್ಟಿರುವಂತದ್ದು. ಬೀದರ್ ಜಿಲ್ಲಾ ನ್ಯಾಯಾಧೀಶರಾದಂತಹ ಸಂಜೀವ್ ಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ರೈತರ ಮಾನ ಹರಾಜು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನಿಂದ ಸಾಲ ಪಡೆದವರಲ್ಲಿ ಬಹುತೇಕರು ರೈತರೇ ಅಲ್ಲ. 2011ರಿಂದಲೂ ಅವರ ಸೂಚನಾ ಫಲಕದಲ್ಲಿ ಫೋಟೋವನ್ನ ಹಾಕಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬ್ಯಾಂಕ್ನಿಂದ ಸಾಲ ಪಡೆದವರಲ್ಲಿ ಬಹುತೇಕರು ರೈತರೇ ಇಲ್ಲ. ಇಲ್ಲೊಂದು ದೊಡ್ಡ ಅವ್ಯವಹಾರ ನಡೆದಿದೆ. 2011ರಿಂದಲೂ ಸೂಚನಾ ಫಲಕದಲ್ಲಿ ಅವರ ಫೋಟೋವನ್ನ ಹಾಕಲಾಗ್ತಾ ಇದೆ. ಬ್ಯಾಂಕ್ನಿಂದ ಸಾಲ ಪಡೆದವರಲ್ಲಿ ಬಹುತೇಕರು ರೈತರೇ ಅಲ್ಲ. ಇದೊಂದು ದೊಡ್ಡ ಅವ್ಯವಹಾರ. ರೈತರಿಗೆ ಸಾಲ ನೀಡುವಾಗ ಭಾರಿ ಅವ್ಯವಹಾರ ನಡೆದಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಈ ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಬೀದರ್ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ರೈತರ ಮಾನ ಹರಾಜು ಪ್ರಕರಣವೇನಿದೆ ಈಗ ಅದು ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದೇನಿದು ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಒಂದು ದೊಡ್ಡ ಅವ್ಯವಹಾರವನ್ನು ನಡೆಸಿದ್ದಾರೆ, ಅದರಲ್ಲೂ ರೈತರಲ್ಲದವರಿಗೆ ಸಾಲವನ್ನ ಕೊಡಲಾಗಿದೆ ಎನ್ನುವಂತಹ ಮಾತನ್ನ ಖುದ್ದು ಜಿಲ್ಲಾಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರ್ಯಾರು ಕೂಡ ರೈತರಲ್ವಾ ಸಾಲವನ್ನು ತೆಗೆದುಕೊಂಡಂತವರು? ಖಂಡಿತವಾಗಿ ಪ್ರತಿಮಾ, ಏನಂದ್ರೆ ಬೀದರ್ನ ಏನು ಇವತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ನಿನ್ನೆ ವಿಶೇಷ ತಂಡ ಸರ್ಕಾರ ರಚನೆ ಮಾಡಿದ ವಿಶೇಷ ತಂಡದ ತನಿಖೆಯ ಸ್ವರೂಪವನ್ನ ಅವರು ಹೇಳಿದ್ರು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಏನ್ ಸಾಲ ಮಂಜೂರು ಮಾಡಲಾಗಿತ್ತು ಅದರಲ್ಲಿ ಸಾಕಷ್ಟು ಜನ ರೈತರು ಇಲ್ಲದೆ ಇರುವಂತಹ ಸಾಕಷ್ಟು ಜನ ಇದ್ದಾರೆ. ಆ ಪೈಕಿ ಕೆಲ ರೈತರು ಇದ್ದಾರೆ, ಇಲ್ಲ ಅಂತಲ್ಲ. ಅಂತಹ ರೈತರಿಗೆ, ಅಂತಹ ಜನರಿಗೆ ಸಾಲ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲರದ್ದು ಫೋಟೋಗಳು ನಾಮಫಲಕದಲ್ಲಿ ಹಾಕಲಾಗಿದೆ. ಸೊ ಫೋಟೋ ಹಾಕೋದು ಎಷ್ಟರ ಮಟ್ಟಿಗೆ ಸೂಕ್ತ ಎಂದು ನಾವು ಕೇಳಿದಾಗ, ಸೊ ಫೋಟೋ ಹಾಕೋದು ಅದು ತಪ್ಪು, ಅದು ಕುರಿತು ತನಿಖೆ ಮಾಡ್ತೀವಿ ಅಂತಾರೆ. ಒಟ್ಟಿನಲ್ಲಿ ಅವರ ಸುದ್ದಿಗೋಷ್ಠಿಯಲ್ಲಿ ಒಟ್ಟಾರೆಯಾಗಿ ಅವರು ಈ ಒಂದು ಘಟನೆ ಏನಾಗಿದೆ, ರೈತರ ಮೇಲೆ ಅನ್ಯಾಯ ಆಗಿದೆ ಅನ್ನೋಂಥದ್ದು ಮರೆತು ಬಿಟ್ಟು ಬರೀ ಆ ಬ್ಯಾಂಕ್ಗಳಲ್ಲಿ ಸಾಲ ಈ ರೀತಿ ಮಾಡಲಾಗಿದೆ, ಸಾಲದಲ್ಲಿ ಫ್ರಾಡ್ ಆಗಿದೆ, ಸಾಲದ ಕುರಿತಾಗಿ ನಾವು ತನಿಖೆ ಮಾಡ್ತೀವಿ, ಅದಕ್ಕೆ RBI ಇನ್ಸ್ಟ್ರಕ್ಷನ್ ಹೀಗಿದೆ, ಅವೆಲ್ಲವೂ ತನ್ನ ಒಂದು ಡೊಂಕುಗಳನ್ನ ಅಲ್ಲಿ ಹೇಳ್ತಾರೆ. ಆದ್ರೆ ಸ್ಪೆಸಿಫಿಕ್ ಆಗಿ ರೈತರಿಗೆ ಏನ್ ಮಾಡ್ತೀರಾ ಅನ್ನೋಂತ ಒಂದು ನಮ್ಮ ಪ್ರಶ್ನೆಗೆ ಅವರು ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ. ಈಗಾಗಲೇ ಸರ್ಕಾರಕ್ಕೂ ಕೂಡ ಇದೇ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದಾಗಿ ಈ ಒಂದು ಏನು ಘಟನೆ ಆಗಿದೆ, ಬೀದರ್ ಜಿಲ್ಲೆಯಲ್ಲಿ ಏನು ಬ್ಯಾಂಕ್ಗಳು ರೈತರ ಮೇಲೆ ಏನು ಗೂಬೆ ಕುಡಿಸುವಂತ ಕೆಲಸ ಮಾಡ್ತೇವೆ, ಎಲ್ಲದರದ್ದು ದಾರಿ ತಪ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಪ್ರತಿಭಾ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗೆ.